ಈ ಸ್ಟ್ರಾಬೆರಿ ಚಾಕ್ಲೇಟ್ ನ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಖಂಡಿತ ಮತ್ತೆ ತಿನ್ಬೇಕು ಅನ್ಸುತ್ತೆ. ಇನ್ನೇನು ವ್ಯಾಲೆಂಟೈನ್ ಡೇ ಹತ್ರ ಬರ್ತಿದೆ, ನೀವು ಇಷ್ಟಪಡೋರಿಗೆ ಇದನ್ನ ಗಿಫ್ಟ್ ಆಗಿ ಕೂಡ ಕೊಡಬಹುದು. ಒಳಗಡೆ ತುಂಬಾ ಸಾಫ್ಟ್ ಆಗಿ ಮೇಲ್ಗಡೆ ಕ್ರಿಸ್ಪಿ ಆದ ಚಾಕ್ಲೇಟ್ ಇರೋ ಈ ಸ್ಟ್ರಾಬೆರಿ ಚಾಕ್ಲೇಟ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರಾಬೆರಿನ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ಸ್ಟ್ರಾಬೆರಿನ ನೀರ್ಗಾಕಿ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ತೊಳಿರಿ. ಮತ್ತೆ ಇನ್ನೊಂದ್ಸಲ ಫ್ರೆಶ್ ನೀರಲ್ಲಿ ತೊಳೆದಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಸ್ಟ್ರಾಬೆರಿಗೆ ಪೆಸ್ಟಿಸೈಡ್ ಹಾಕೋದ್ರಿಂದ ತೊಳೆಯೋದು ತುಂಬಾನೇ ಮುಖ್ಯ. ಸಣ್ಣದಾಗಿ ಹೆಚ್ಚಿರೋ ಸ್ಟ್ರಾಬೆರಿಗೆ ಯೋಗರ್ಟ್ ಹಾಕಿ ಮಿಕ್ಸ್ ಮಾಡಿ. ಯೋಗರ್ಟ್ ನಿಮ್ಗೆ ಯಾವುದೇ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದನ್ನ ಒಂದ್ ಪ್ಲೇಟ್ ಮೇಲೆ ರೌಂಡ್ ಆಗಿ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಂಡು ಫ್ರೀಸ್ ಮಾಡಬೇಕು. ಓವರ್ ನೈಟ್ ಫ್ರೀಸ್ ಮಾಡಿದ್ರೆ ಗಟ್ಟಿ ಆಗುತ್ತೆ. ನಂತರ ಯಾವುದೇ ಮಿಲ್ಕ್ ಚಾಕ್ಲೇಟ್ ಕಾಂಪೌಂಡ್ ಅನ್ನ ತಗೊಂಡು ಡಬಲ್ ಬಾಯ್ಲರ್ ಮೆಥಡ್ ಅಲ್ಲಿ ಚಾಕ್ಲೇಟ್ ನ ಮೆಲ್ಟ್ ಮಾಡಬೇಕು. ಕೆಳಗಡೆ ಪಾತ್ರೆಯಲ್ಲಿ ನೀರಿಟ್ಟು ಮೇಲ್ಗಡೆ ಚಾಕ್ಲೇಟ್ ಅನ್ನ ಹಾಕೊಂಡ್ರೆ ಈ ತರ 5 ನಿಮಿಷದಲ್ಲಿ ಮೆಲ್ಟ್ ಆಗುತ್ತೆ. ಫ್ರೀಸ್ ಮಾಡಿರೋ ಸ್ಟ್ರಾಬೆರಿನ ಮೆಲ್ಟೆಡ್ ಚಾಕ್ಲೇಟ್ ಅಲ್ಲಿ ಹಾಕಿ ಡಿಪ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋ ಚಾಕ್ಲೇಟ್ ಅನ್ನ ತೆಗೆದು ಒಂದ್ ಪ್ಲೇಟ್ ಹಾಕಿ ತಣ್ಣಗಾಕಿ ಬಿಡಿ. 5 ನಿಮಿಷದಲ್ಲಿ ಗಟ್ಟಿ ಆಗಿರುತ್ತೆ. ಇಷ್ಟೆಲ್ಲ ರಾಮಾಯಣ ಬೇಡ ಅಂದ್ರೆ ಸ್ಟ್ರಾಬೆರಿಗೆ ಟೂತ್ ಪಿಕ್ ಹಾಕಿ ಈ ತರ ಮೆಲ್ಟೆಡ್ ಚಾಕ್ಲೇಟ್ ನ ಹಾಕೊಂಡು ತಿಂದ್ರು ಕೂಡ ಅದ್ಭುತವಾಗಿರುತ್ತೆ. ಗಟ್ಟಿಯಾಗಿರೋ ಚಾಕ್ಲೇಟ್ ನ ಕಟ್ ಮಾಡಿ ನೋಡಿದ್ರೆ ಆಹಾ, ತುಂಬಾನೇ ರುಚಿಯಾದ ಸ್ಟ್ರಾಬೆರಿ ಚಾಕ್ಲೇಟ್ ರೆಡಿ.